ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಪಲ್ಲವಿ ರಂಗೇಗೌಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಫ್ರೆಂಡ್ಸ್, ನಾನು ಕಳೆದ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ, ನಾನು ಸೀಡ್ಸ್ ಬೀಜಗಳ ಬಗ್ಗೆ ನಿಮಗೆ ತುಂಬ ಯೂಸ್ ಆಗ್ತಕ್ಕಂಥ ಒಂದು ವಿಡಿಯೋವನ್ನು ಮಾಡ್ತೀನಿ ಅಂತೇಳಿ. ಸೊ ಹಾಗಾಗಿ ನಾನು ಈ ದಿನ ಸೀಡ್ಸ್ಗಳ ಬಗ್ಗೆ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಏನಿದು ಬೀಜ ಅಂತ ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ತಿಳ್ಕೊಂಡಿರ್ತೀರ, ಆದರೂ ಸಹ ನಾವು ಅದನ್ನು ಬಳಕೆಯನ್ನು ಮಾಡ್ಕೋತಾ ಇರೋದಿಲ್ಲ. ಸೊ ಬನ್ನಿ, ನಾನು ನಿಮಗೆ ಈ ದಿನ ನಾನು ಬೀಜಗಳು, ಸೀಡ್ಸ್ಗಳ ಒಂದು ಮಹತ್ವದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಮೊದಲೇ ನಿಮ್ಗೆ ಹೇಳಿದ ಹಾಗೆ ಇವು ಸೀಡ್ಸ್ಗಳು ಪೋಷಕಾಂಶಗಳ ಆಗರವಾಗಿರುತ್ತೆ ಮತ್ತು ನಮಗೆ ಆರೋಗ್ಯಕರವಾದ ಫ್ಯಾಟ್, ನಾವು ಅದು ಇದು ಬಜ್ಜಿ, ಬೋಂಡ, ವಡೆ, ಉದ್ದಿನ ವಡೆ ಅದು ಇದು ತಿಂದುಬಿಟ್ಟು ನಾವು ನಮಗೆ ಗೊತ್ತಿಲ್ಲದಂಗೆ ನಮಗೆ ಬ್ಯಾಡ್ ಕೊಲೆಸ್ಟ್ರಾಲು ನಮ್ಮ ಬಾಡಿ ಒಳಗಡೆ ಸೇರಿರುತ್ತೆ. ಸೊ ನಾವು ಆರೋಗ್ಯಕರವಾದ ಕೊಬ್ಬು ಮತ್ತು ಪ್ರೋಟೀನ್, ಫೈಬರ್, ಕೆಲವರೆಲ್ಲ ನನಗೆ ತುಂಬ ಫೈಲ್ಸು, ತುಂಬ ಕಷ್ಟ ಆಗುತ್ತೆ, ಮೋಷನ್ ಮಾಡುತ್ತೆ ಎಲ್ಲ ಅಂತ ಹೇಳ್ತಿರ್ತಾರೆ. ಸೊ ಅವರಿಗೆಲ್ಲ ಈ ಸೀಡ್ಸನ್ನು ತಿನ್ನೋದ್ರಿಂದ ಈ ಫೈಬರ್ ಕೂಡ ಈ ಸೀಡ್ಸ್ಗಳಲ್ಲಿ ತುಂಬ ಸಮೃದ್ಧವಾಗಿರುತ್ತೆ. ಜೊತೆಗೆ ಇದು ಹೃದಯದ ಆರೋಗ್ಯ ಮತ್ತು ನಾವು ಡಯಟ್ ಮಾಡ್ತಿದ್ದೀವಿ ಅನ್ನೋರಿಗೆ ಒಳ್ಳೆ ಫುಡ್ ಅಂತ ಹೇಳ್ಬೋದು. ಮತ್ತು ನಮಗೆ ಜೀರ್ಣಕ್ರಿಯೆ, ಗ್ಯಾಸ್ಟ್ರಿಕ್ಕು ಕೂಡ ಆಗಲ್ಲ, ಮತ್ತು ನಮ್ಮ ಬೋನ್ಸ್ ಕೂಡ ತುಂಬ ಸ್ಟ್ರಾಂಗ್ ಆಗೋದಕ್ಕೆ ಈ ಸೀಡ್ಸ್ಗಳು ತುಂಬ ಹೆಲ್ಪ್ಫುಲ್ ಆಗುತ್ತೆ. ನಾವು ಪ್ರತಿದಿನ ನಾವು ತಿಂತಕ್ಕಂಥ ಆಹಾರದಲ್ಲಿ ಸಬ್ಜಾ ಸೀಡ್ಸು, ಚಿಯಾ ಸೀಡ್ಸು, ಮತ್ತು ಪಂಪ್ಕಿನ್ ಅಂದರೆ ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ, ಸನ್ಫ್ಲವರ್ ಸೀಡ್ಸು, ಮತ್ತು ಅಕ್ಸೆ ಬೀಜ, ಫ್ಲ್ಯಾಕ್ ಸೀಡ್ಸ್, ಇದರಲ್ಲಂತೂ ತುಂಬ ರೋಗ ನಿರೋಧಕ ಶಕ್ತಿ, ಇಮ್ಯುನಿಟಿ ಪವರ್ ತುಂಬ ಇರುತ್ತೆ. ರಿಚ್ ಆ್ಯಂಟಿ ಆಕ್ಸಿಡೆಂಟ್ ಆಗಿ ಇದು ನಮ್ಮಲ್ಲಿರ್ತಕ್ಕಂಥ, ನಮ್ಮ ದೇಹದಲ್ಲಿರ್ತಕ್ಕಂಥ ವೈರಸ್ ಮತ್ತು ಬ್ಯಾಕ್ಟೀರಿಯಾದ ವಿರುದ್ಧ ಇದು ತುಂಬ ಸ್ಟ್ರಾಂಗ್ ಆಗಿ ಇದು ಫೈಟ್ ಮಾಡುತ್ತಂತೆ. ಸೊ ಹಾಗಾಗಿ ನಾವು ಪ್ರತಿದಿನ ನಾವು ಆಹಾರದಲ್ಲಿ ಸ್ವಲ್ಪ ಮಿತವಾಗಿ ನಾವು ಬಳಸೋದ್ರಿಂದ ನಮಗೆ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಸೊ ಇವು ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ವಿಟಮಿನ್ನು ಮತ್ತು ಖನಿಜಗಳು ಈ ಸೀಡ್ಸ್ನಲ್ಲಿ ಫ್ರೆಂಡ್ಸ್ ಇರ್ತವೆ. ಸೊ ಬನ್ನಿ, ಈಗ ನಾನು ಒಂದೊಂದು ಬೀಜಗಳನ್ನ ನಾವು ಯಾವ ರೀತಿ ರೆಡಿ ಮಾಡಿ ಇಟ್ಕೊಬೇಕು, ಯಾವ ರೀತಿ ನಾವು ಬಳಸಬೇಕು ಅನ್ನೋದನ್ನ ಈಗ ಹೇಳ್ತಾ ಹೋಗ್ತೀನಿ. ಇದು ನೋಡಿ, ಮೊದಲಿಗೆ ಇದು ನಾನು ರೋಸ್ಟ್ ಮಾಡ್ತಕ್ಕಂಥದ್ದು ಕುಂಬಳಕಾಯಿ ಬೀಜ, ಪಂಪ್ಕಿನ್ ಸೀಡ್ಸು. ನಾವು ಹೇಗೆ ಕಡಲೆಕಾಯನ್ನು ನಾವು ರೋಸ್ಟ್ ಮಾಡಿ ನಾವು ತಿನ್ನೋದಕ್ಕೆ ಬಳಸ್ತೀವಿ, ಸೊ ಅದೇ ರೀತಿ ಇದನ್ನು ಸಹ ತುಂಬ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಹಸಿಯಾಗಿದ್ದರೆ ಅಷ್ಟು ತಿನ್ನೋದಕ್ಕೆ ರುಚಿಯಾಗಿರಲ್ಲ. ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರೋ ತನಕ ನಾವು ಚೆನ್ನಾಗಿ ರೋಸ್ಟನ್ನು ಮಾಡಿಕೊಂಡು ನಾವು ಒಂದು ಬಾಕ್ಸ್ನಲ್ಲಿ ಸ್ಟೋರೇಜ್ ಮಾಡ್ಕೊಳ್ಳೋಣ. ನೋಡಿ, ಇದು ಸೂರ್ಯಕಾಂತಿ ಬೀಜ, ಸನ್ಫ್ಲವರ್ ಸೀಡ್ಸು. ಇದರಲ್ಲಿ ವಿಟಮಿನ್ ಇ ತುಂಬ ಹೇರಳವಾಗಿರುತ್ತೆ. ಇದು ನಮ್ಮ ಸ್ಕಿನ್ನು ಮತ್ತು ಹೇರ್ ಗ್ರೋತ್ಗೆ ತುಂಬ ಯೂಸ್ಫುಲ್ಲಾಗಿದೆ. ಅಲ್ಲದೆ ಕೊಲೆಸ್ಟ್ರಾಲನ್ನು ಕೂಡ ಇದು ತುಂಬ ಚೆನ್ನಾಗಿ ಇದು ಬರ್ನ್ ಮಾಡುತ್ತೆ. ಸೊ ಇದನ್ನು ಅಷ್ಟೇ, ನಾವು ಇದು ಪಂಪ್ಕಿನ್ ಸೀಡ್ಸ್ನ ಯಾವ ರೀತಿ ರೋಸ್ಟ್ ಮಾಡಿದ್ವಿ, ಸೇಮ್ ಅದೇ ರೀತಿ ಈ ಸನ್ಫ್ಲವರ್ ಸೀಡ್ಸ್ನು ಕೂಡ ನಾವು ಅದೇ ರೀತಿ ರೋಸ್ಟ್ ಮಾಡಿ ಒಂದು ಬಾಕ್ಸ್ಗೆ ಹಾಕಿ ನಾವು ಸ್ಟೋರೇಜ್ ಮಾಡ್ಕೊಳ್ಳೋಣ. ನೋಡಿ, ಅದೇ ರೀತಿ ಲೋಟಸ್ ಬೀಜ ಅಂದರೆ ಮಖಾನ, ಇದು ನಮಗೆಲ್ಲ ಗೊತ್ತಿದೆ. ಇದಂತೂ ನಮಗೆ ವಯಸ್ಸಾದಂತೆ ನಮಗೆ ಮಂಡಿ ನೋವು ಇದೆಲ್ಲ ಸಹಜವಾಗಿ ಬರ್ತಕ್ಕಂಥ ಒಂದು ಪ್ರಾಬ್ಲಮ್ಸ್ಗಳು. ಅದು ಬರಬಾರ್ದಪ್ಪ, ನಾವು ತುಂಬ ಚೆನ್ನಾಗಿ ಯಾವುದೇ ನೋವುಗಳಿಲ್ಲದೆ ನಾವು ಆರೋಗ್ಯವಾಗಿ ಇರಬೇಕು ಅಂತಂದರೆ ನೋಡಿ, ಈ ಮಖಾನ ಇಂದು ಬೆಲೆ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಆದರೂ ಸಹ ನಾವು ಸ್ವಲ್ಪ ಪ್ರಮಾಣದಲ್ಲಾದರೂ ಇದನ್ನು ಕೊಂಡ್ಕೊಂಡು ನಾವು ತಿನ್ನೋದ್ರಿಂದ ನಾವು ಮುಂದೆ ಬರ್ತಕ್ಕಂತಹ ಕಾಯಿಲೆಗಳಿಂದ ಸ್ವಲ್ಪ ದೂರ ಸರಿಬಹುದು. ನೋಡಿ, ಇದು ಕಡಿಮೆ ಕ್ಯಾಲೋರಿಯನ್ನು ಹೊಂದಿದೆ. ಇದನ್ನು ಬರೀ ತಿಂದರೆ ಏನು ಇಲ್ಲಪ್ಪ, ಇದು ಬರೀ ಸೊಪ್ಪೆ ಅನಿಸುತ್ತೆ. ಸೊ ಹಾಗಾಗಿ ಸ್ವಲ್ಪ ಇದಕ್ಕೆ ತುಪ್ಪ, ಸ್ವಲ್ಪ ಪೆಪ್ಪರು, ಸ್ವಲ್ಪ ಸಾಲ್ಟಾಗಿ ನಾವು ಚೆನ್ನಾಗಿ ಇದನ್ನ ಫ್ರೈ ಮಾಡಿ ಒಂದು ಬಾಕ್ಸ್ಗೆ ನಾವು ಸ್ಟೋರೇಜ್ ಮಾಡಿ ಇಟ್ಕೊಂಡ್ರೆ, ನೋಡಿ ನನ್ನ ಮಗ ಬಂದು ಆಗಲೇ ಮಕ್ಕನ ಕೊಡಮ್ಮ ಅಂತ ಹೇಳಿ ತಿಂತಾ ಇದೆ. ಸೊ ನಾವು ಮಕ್ಕಳಿಗೆ ಮಿಕ್ಸ್ಚರು, ಬಿಸ್ಕೆಟ್ಸು, ಚಾಕ್ಲೇಟ್ಸು ಕೊಡಿಸೋ ಬದಲಾಗಿ ಈ ರೀತಿ ಮನೆಯಲ್ಲೇ ನಾವು ರೆಡಿ ಮಾಡಿ ಇಟ್ಟರೆ ಮಕ್ಕಳು ಸ್ಕೂಲಿಂದ ಬಂದು ಸ್ನ್ಯಾಕ್ಸ್ ರೀತಿ ಇದನ್ನು ಬಳಸಿ ತಿಂತಾರೆ. ನೋಡಿ, ಇದು
ಚಿಯಾ ಸೀಡ್ಸು. ಇವುಗಳನ್ನ ಚಿಯಾ ಮತ್ತು ಸಬ್ಜಾ ಸೀಡ್ಸ್ನ ನಾವು ರೋಸ್ಟ್ ಮಾಡ್ಕೋಬೇಕಾದ್ರೆ ಮೇಲೆ ಪ್ಲೇಟ್ನ ಮುಚ್ಚಬೇಕು. ಏಕೆಂದರೆ ಅದು ಉರಿತಾ ಇರಬೇಕಾದ್ರೇ ಪಟ 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 ಅಂತ ಸಿಡಿತಾ ಇರುತ್ತೆ, ಆರೋಟೋಗ್ಬಿಡ್ತವೆ. ಸೊ ಪ್ಲೇಟ್ ಮುಚ್ಚಿ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಇವೆಲ್ಲ ಸೀಡ್ಸ್ನೂ ಸಹ ನಾನು ಒಂದೇ ಬಾಕ್ಸ್ನಲ್ಲಿ ನಾನು ಸ್ಟೋರೇಜ್ ಮಾಡ್ಕೊಳ್ತೀನಿ. ನೀವು ಬೇಕಾದರೆ ಈ ರೀತಿ ಸಬ್ಜಾ ಸೀಡ್ಸ್ನ ಬೇಕಾದರೆ ರೋಸ್ಟ್ ಮಾಡಿ ನಾವು ಜ್ಯೂಸು, ಈಗ ಹೆಂಗಿದ್ರು ಸಮ್ಮರ್ ಬರ್ತಿದೆ, ಸೊ ಜ್ಯೂಸ್ನ ನಾವು ಯಥೇಚ್ಛವಾಗಿ ಮಾಡೋದ್ರಿಂದ ನಾವು ನೆನೆಸಿ ಸಬ್ಜಾ ಸೀಡ್ಸ್ನ ನೆನೆಸಿ ಜ್ಯೂಸ್ಗಳಲ್ಲಿ ಯೂಸ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಗೊತ್ತಾಗ್ತಲ್ಲ ಈ ಸೀಡ್ಸ್ಗಳಿಂದ ಏನೆಲ್ಲ ಉಪಯೋಗ ಇದೆ ಅಂತ. ಈ ಬೀಜಗಳನ್ನು ನಾನು ಬಾಕ್ಸ್ನಲ್ಲಿ ಸ್ಟೋರೇಜ್ ಮಾಡಿ ಇಟ್ಕೊಂಡು ನಾವು ಆಫೀಸಿಂದ ಡ್ಯೂಟಿ ಮುಗಿಸ್ಕೊಂಡು ಬಂದಾದಮೇಲೆ ಸಾಯಂಕಾಲ ಸ್ನ್ಯಾಕ್ಸ್ ಇದನ್ನು ನಾವು ಯೂಸ್ ಮಾಡ್ತೀವಿ. ಡೈಲಿ ಒಂದು 2 ಸ್ಪೂನಷ್ಟು ಈ ಸೀಡ್ಸ್ನ ನಾವು ಡೈಲಿ ರೊಟೀನಾಗಿ ನಾವು ಇದನ್ನು ತಿಂತೀವಿ. ನಮ್ಮ ಮಕ್ಕಳಿಗೂ ಸಹ ಇದನ್ನು ನೀಡ್ತೀವಿ. ಅಲ್ಲದೆ ನಾವೇನಾದರೂ ಸ್ಮೂತಿ, ಮೊಸರು, ಓಟ್ಸು ಈ ರೀತಿ ಪಲ್ಯಗಳೇನಾದರೂ ಮಾಡಿದ್ರೂ ಸಹ ನಾವು 1-2 ಸ್ಪೂನನ್ನು ನಾವು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ನಾವು ತಿನ್ಬೋದು. ಈ ರೀತಿ ನಾವು ಸೀಡ್ಸ್ಗಳನ್ನ ಉಪಯೋಗ ಮಾಡೋದ್ರಿಂದ ನಮಗೆ ಬೇಕಾಗಿರ್ತಕ್ಕಂಥ, ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ವಿಟಮಿನ್ನು ಮತ್ತು ಪೋಷಕಾಂಶಗಳು ಇರ್ತವೆ. ಫ್ರೆಂಡ್ಸ್, ದಯವಿಟ್ಟು ನೀವು ಹೊರಗಡೆ ಬೇಕ್ರಿ ತಿಂಡಿಯನ್ನು ಕಡಿಮೆ ಮಾಡಿ ಈ ರೀತಿ ಸೀಡ್ಸ್ಗಳನ್ನು ಉಪಯೋಗ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಏರ್ ಗ್ರೋತು ಮತ್ತು ಏರ್ ಫಾಲ್ ಆಗ್ತಾಯಿದೆ ಮತ್ತು ಡ್ಯಾಂಡ್ರಫ್ ಇದ್ದರೆ ನಾವು ಹರ್ಬಲ್ ಶ್ಯಾಂಪೂನ ಯೂಸ್ ಮಾಡ್ತೀವಿ. ಮತ್ತು ನಾವು ತಲೆಗೆ ಹಚ್ಕೊಳ್ತಕ್ಕಂತಹ ಎಣ್ಣೆ ಹೇಗೆ ನಾವು ರೆಡಿ ಮಾಡ್ಕೊಬೇಕು ಮತ್ತು ಏರ್ ಫಾಲ್ ಕಡಿಮೆ ಆಗೋದಕ್ಕೆ ಒಂದು ಟಿಪ್ಸ್ ಇದೆ. ಅದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನಮಸ್ಕಾರ.